ಹೆಲೋ ಎವ್ರಿವನ್, ಇವತ್ತೊಂದು ಫೋಟೋ ಎಡಿಟ್ ಮಾಡ್ತಾ ಇದ್ದೀನಿ. ಪ್ರೀ ವೆಡ್ಡಿಂಗ್ದು ಫೋಟೋ ನೋಡಿದ್ರೆ ಈ ಥರ ಇದೆ. ನಿಮಗೆ ತೋರಿಸ್ತಾ ಇದ್ದೀನಿ. ಲೈಕ್ ಎಲ್ಲ ಕಡೆ ಕಂಬ ಇದ್ದಾವೆ. ಕಂಬ ಎಲ್ಲ ರಿಮೂವ್ ಮಾಡ್ತಾ ಇದ್ದೀನಿ. ಕಂಬ ಎಲ್ಲ ರಿಮೂವ್ ಮಾಡಿ ಮತ್ತು ಕಲರ್ ಗ್ರೇಡು ಮತ್ತು ಒಂದು ಒಳ್ಳೆಯ ಔಟ್ಪುಟ್ ಎಲ್ಲ ತೋರಿಸ್ತಾ ಇದ್ದೀನಿ. ಅದು ಯಾವ ಥರ ಮಾಡ್ತಾ ಇದ್ದೀನಿ, ಯಾವ ಥರ ಎಲ್ಲ ಪ್ರತಿ ಒಂದನ್ನ ಲೈವಲ್ಲಿ ಹಿಂಗೆ ತೋರಿಸ್ತೀನಿ. ವಿಡಿಯೋ ಎಂಡ್ ಮೋಟ ನೋಡಿ ಕಂಟಿನ್ಯೂ ಆಗಿ ಸ್ಟಾರ್ಟ್ ಮಾಡೋಣ. ಓಕೆ, ಇದು ಲೈಟ್ ರೂಮಲ್ಲಿ ನಾನು ಮಾಡ್ತಿರೋದು. ನಾನು ಪ್ರೀಸೆಟ್ ಆಲ್ರೆಡಿ ಸೆಟ್ ಮಾಡಿಟ್ಟಿದ್ದೆ ಆವಾಗಿಂದನೇ. ಎಲ್ಲ ಕಲರ್ ಗೇಡಿಂಗ್ ಆಗಿ ಚೆನ್ನಾಗಿ ಆಗಲಿ ಅಂಥೇಳಿ ಎಲ್ಲ. ಓಕೆ, ಪ್ರತಿಯೊಂದನ್ನ ಪಿನ್ ಟು ಪಿನ್ ಆಗಿ ಇದು ಮಾಡ್ತಾಯಿದ್ದೀನಿ, ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಏನಕ್ಕಂದರೆ ಇದೆಲ್ಲ ಹೋಗ್ಬೇಕಲ್ಲ, ರಿಮೂವಿಂಗ್ ಆಪ್ಷನ್ ತೊಗೊಂಡು. ಇದು ನೋಡ್ರಿ, ಇಲ್ಲಿ ಆಗ್ತಾ ಇದೆ ಆಲ್ಮೋಸ್ಟ್. ರಿಸಲ್ಟು ಬರುತ್ತೆ. ಓಕೆ, ನೋಡಿದ್ರಾ, ಹೋಯ್ತು. ನೋಡಿದ್ರಾ ಎಷ್ಟು ಲಾಟ್ ಆಫ್ ಡಿಫ್ರೆಂಟ್ ಇದೆ. ಆಮೇಲೆ ನೆಕ್ಸ್ಟ್ ನಾವು ಇಲ್ಲಿ ಬಂದು ಇದು ಕೂಡ ಸೆಲೆಕ್ಟ್ ಮಾಡ್ತಾ ಇದ್ದೀವಿ. ಸ್ವಲ್ಪ ಇದೊಂದು ಚೂರು ದುಡ್ಡು ತೊಗೊತಾ ಇದ್ದೀವಿ. ಏನಕ್ಕಂದರೆ ಇದು ಭಾಳ ದೊಡ್ಡದಿದೆಯಲ್ಲ, ಅಂದರೆ ಕಂಬಗಳು ಭಾಳ ದೊಡ್ಡದಿದ್ದಾವೆ. ಆ ರೀಸನಿಂದ ಇಲ್ಲಿ ಕೂಡ ಇದೆ. ಎಲ್ಲ ಒಂದೇ ಸಲ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಏನಕ್ಕಂದರೆ ಮಾತಿಗೆ ಇದು ಮಾಡಿದರೆ ಚೆನ್ನಾಗಿ ಔಟ್ಪುಟ್ ಸಿಗಲ್ಲ ಅಂಥೇಳಿ ಒಂದೇ ಸಲ ಸೆಲೆಕ್ಟ್ ಮಾಡಿದ್ರೆ ಭಾಳಷ್ಟು ಸ್ವಲ್ಪ ಚೆನ್ನಾಗಿ ಬರುತ್ತೆ ಅಂಥೇಳಿ. ಆಲ್ಮೋಸ್ಟ್ ಎಲ್ಲ ಫೋಟೋಗ್ರಾಫರ್ಸು ನಾವು ಟ್ಯಾಬ್ ತೊಗೊಂಡು ಕ್ಯಾರಿ ಮಾಡಿದ್ರೆ ಭಾಳ ಚೆನ್ನಾಗಿ ಈಸಿ ಆಗುತ್ತೆ. ನಾನು ಆ್ಯಂಡ್ರಾಯ್ಡ್ ಟ್ಯಾಬ್ ಯೂಸ್ ಮಾಡೋದು. ಬಟ್ ಏನಕ್ಕಂದರೆ ಎಲ್ಲ ಫೋಟೋಸು ನಾನು ಡೈರೆಕ್ಟ್ ಹಾಕ್ಕೊಂಡು ಅದರಿಂದನೇ ವರ್ಕ್ ಮಾಡ್ತೀನಿ. ಮ್ಯಾಕ್ಬುಕ್ ಅಂದರೆ ನಾನು ಮ್ಯಾಕ್ ಸಿಸ್ಟಮ್ ಯೂಸ್ ಮಾಡಲ್ಲ. ಆ ರೀಸನಿಂದ ಫೋಟೋಸ್ ಹಾಕ್ಕೊಳಕ್ಕೂ ಭಾಳ ಪ್ರಾಬ್ಲಮ್ ಆಗುತ್ತೆ. ಅದಕ್ಕಾಗಿ ಆ್ಯಂಡ್ರಾಯ್ಡ್ ಇವಾಗ ನಾನು ತೋರಿಸ್ತಾ ಇದ್ದೀನಿ. ಇದು ಔಟ್ಪುಟ್ ರೆಡಿ ಆಯಿತು. ಓಕೆ, ಇಲ್ಲಿ ನೋಡಿ, ಇಲ್ಲೆಲ್ಲ ಕಂಬಗಳು, ಇದು ಎಲ್ಲ ಕಂಬ ಹೋಯಿತು. ಎಷ್ಟು ಚೆನ್ನಾಗಿ ಔಟ್ಪುಟ್ ಕಾಣಿಸ್ತಿದೆ, ಚೆನ್ನಾಗಿ ಕಾಣಿಸ್ತಿದೆ. ಕರೆಕ್ಟಾ ಇಲ್ಲ? ಓಕೆ, ಒಂದು ಸೆಕೆಂಡ್ ರಿಮೂವಿಂಗ್. ಓಕೆ, ಈಗ ಇಲ್ಲಿ ಬಂದು ನಾವು ಇದು ಕೂಡ ಸೆಲೆಕ್ಟ್ ಮಾಡ್ತಾ ಇದ್ದೀವಿ. ಸ್ವಲ್ಪ ಚಿಕ್ಕದು ಮಾಡಿ ಸೆಲೆಕ್ಟ್ ಮಾಡಬೇಕು. ಏನಕ್ಕಂದರೆ ಡ್ರೆಸ್ಸಿಗೆ ಯಾವುದು ಟಚ್ ಆಗಬಾರ್ದು. ಇದು ಡ್ರೆಸ್ಸಿಗೆ ಏನಾದ್ರು ಟಚ್ ಆದರೆ ಎಲ್ಲ ಫಿನಿಶಿಂಗ್ ಕೆಟ್ಟೋಗ್ಬಿಡುತ್ತೆ. ಅದಕ್ಕಾಗಿಯೇ ಇಲ್ಲಿ ಸ್ವಲ್ಪ ಗ್ಯಾಪ್ ಏನಕ್ಕೆ ಬಿಟ್ಟಿದ್ದೀನಿ ಅಂದರೆ, ಇದು ಇಂದ ಜನ್ರೇಟ್ ಆಗುತ್ತಲ್ಲ, ಆ ಗ್ಯಾಪಿಂದ ಅದೇ ಥರನೇ ಒಂದು ಚೆನ್ನಾಗಿ ಒಂದು ಔಟ್ಪುಟ್ ಕೊಡುತ್ತೆ. ಅದಕ್ಕಾಗಿಯೇ ಇಲ್ಲಿ ನೋಡಿರಿ, ಎಕ್ಸಾಕ್ಟಾಗಿ ಕೊಟ್ಟಿದೆ. ಇಲ್ಲಿ ನೋಡಿರಿ, ಇಲ್ಲಿ ಕಂಬ ಇತ್ತು, ಕಂಬ ರಿಮೂವ್ ಆಗಿ ಎಕ್ಸಾಕ್ಟಾಗಿ ಕೊಟ್ಟಿದೆ. ಆ ಗ್ಯಾಪ್ ಭಾಳ ಇಂಪಾರ್ಟೆಂಟು ಆಲ್ಮೋಸ್ಟ್ ಎಲ್ಲರಿಗೂ, ಭಾಳ ಜನ. ಓಕೆ, ಇದು ನೋಡಿ, ಇವಾಗ ಸದ್ಯಕ್ಕೆ ಆಗಿರೋ ಫೋಟೋಸು ಬಿಫೋರ್ ಆ್ಯಂಡ್ ಆಫ್ಟರ್ ತೋರಿಸ್ತಾ ಇದ್ದೀನಿ. ಇದು ಬಿಫೋರ್ ಯಾವ ಥರ ಕಂಬ ಎಲ್ಲ ಇದೆ, ಇದರಲ್ಲಿ ಎಲ್ಲ ಕಂಬ ಹೋಗಿದೆ. ಎಕ್ಸಾಕ್ಟ್ ಟೆಂಪಲ್ ಹಿಂಗಿದೆ, ಅಲ್ಲಿ ಕಂಬ ಇಲ್ಲಾರ ಥರನೇ ಎಲ್ಲ ರೆಡಿಯಾಗಿದೆ. ಪ್ರತಿಯೊಂದು ನೋಡಿ, ಪ್ರತಿಯೊಂದು ಇದಾಗಿದೆ. ಇವಾಗ ನಾವು ಇನ್ನೂ ಒಂದು ಸ್ವಲ್ಪ ಬೆಟರ್ ಇನ್ನೂ ಮಾಡ್ಬೋದು. ಫೋಟೋಗೆ ನಾವು ಸೆಲೆಕ್ಟ್ ಮಾಡ್ತಾ ಇದ್ದೀವಿ ಸಬ್ಜೆಕ್ಟ್ನ ಸೆಲೆಕ್ಟ್ ಮಾಡಿ ಏನು ಬೆಟರ್ ಆಪ್ಷನ್ ಏನಂದರೆ, ಟೆಂಪಲ್ ಫುಲ್ ಬ್ರೈಟ್ ಆಗಿಬಿಟ್ಟಿದೆ. ಆ ರೀಸನಿಂದ ನಾವಿಲ್ಲಿ ಬಂದುಬಿಟ್ಟು ಸ್ವಲ್ಪ ಎಕ್ಸ್ಪೋಜರ್ನ ಕಮ್ಮಿ ಮಾಡಿದ್ವಿ. ಅಷ್ಟು ಕಮ್ಮಿ ಮಾಡಿದ್ರೆ ಅದು ಭಾಳಷ್ಟು ಕಾಂಟ್ರಾಸ್ಟ್ ಆದರೆ ವಾವನ್ನ ಬರೋಂಗಿಲ್ಲ. ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ನಾವು ಎಕ್ಸಾಕ್ಟಾಗಿ ಮಾಡಬೇಕು. ನನ್ನ ಅನಿಸಿಕೆ ಪ್ರಕಾರ ನಾನು ಇಸ್ ದ ಬೆಸ್ಟ್. ನಾನು ಟ್ರೈ ಮಾಡ್ತಾಯಿದ್ದೀನಿ ಏನೇನು ನನ್ನ ಕಡೆಯಿಂದ ಬೆಸ್ಟ್ ಆಗುತ್ತೆ ಹೇಳಿ. ಇಮೇಜಲ್ಲಿ ಔಟ್ಪುಟ್ ಏನಕ್ಕಂದರೆ ಎಲ್ಲ ಕಸ್ಟಮರ್ ಭಾಳ ಇಂಪಾರ್ಟೆಂಟು ನಮಗೆ. ಯಾಕಂದರೆ ಪ್ರತಿಯೊಂದನ್ನ ಪಿನ್ ಟು ಪಿನ್ ಅಬ್ಸರ್ವ್ ಮಾಡಿನೇ ವರ್ಕ್ ಮಾಡಬೇಕು. ಆವಾಗ ಬಂದುಬಿಟ್ಟು ಒಂದು ಔಟ್ಪುಟ್ ಚೆನ್ನಾಗಿ ಬರುತ್ತೆ. ಆವಾಗ ಮಟನೂ ಓಕೆ, ಎಲ್ಲ ಸೆಲೆಕ್ಟ್ ಆಯಿತು. ಇವಾಗ ಚೂರು ಎಕ್ಸ್ಪೋಜರ್ನ ಹೈ ಮಾಡ್ತಾಯಿದ್ದೀವಿ. ಏನಕ್ಕಂದರೆ ಇನ್ನೊಂದು ಸ್ವಲ್ಪ ಎಲ್ಲ ಇದು ಕಾಣೋಕ್ಕೆ. ಇದಾದಮೇಲೆ ಓಕೆ, ಇದು ಟೋಟಲಿ ಇಮೇಜ್ ಒಂಚೂರು ಕಮ್ಮಿ. ಓಕೆ, ಸಾರಿ, ಸ್ವಲ್ಪ ಪ್ಲಸ್ ಡನ್. ಇದು ಪ್ರೆಸೆಂಟಿಗೆ ಇಸ್ ದ ಡನ್ ಇಮೇಜ್. ನಾನು ನಿಮಗೆ ಎಲ್ಲ ಔಟ್ಪುಟ್ ತೋರಿಸ್ತಾ ಇದ್ದೀನಿ ಇದ್ರದ್ದು. ಓಕೆ, ಒಂದು ಸೆಕೆಂಡ್. ಓಕೆ, ಇದು ನಾನು ಎಡಿಟ್ ಮಾಡಿರೋದು. ಇದು ಬಿಫೋರ್. ಇಲ್ಲಿ ನೋಡಿ, ಟೋಟಲಿ ಈ ಥರ ಇದೆ. ನಾವು ಎಡಿಟ್ ಮಾಡಿದಾಗ ಈ ಥರ ಬಂತು. ಈ ಥರ
ಎಲ್ಲದು ಡೀಟೇಲಾಗಿ ಮಾಡ್ಬೋದು. ಭಾಳ ಅಂದರೆ ಭಾಳ ಚೆನ್ನಾಗಿ ಬಂದಿದೆ ಇಮೇಜು. ನೀವು ನೋಡ್ತಿರ್ಬೋದು ಪ್ರತಿಯೊಂದು ಕೂಡ ಇದರಿಂದನೇ ಜೂಮ್ ಆಗ್ತಾ ಇದೆ. ನೋಡಿ ಎಷ್ಟು ವಾವ್ ಅನ್ನೋ ಥರ ಇದೆ. ಮತ್ತು ನಾನು ಇಲ್ಲಿಂದ ಜೂಮ್ ಮಾಡಿ ಕೂಡ ತೋರಿಸ್ತೀನಿ. ನೋಡಿ ಎಷ್ಟು ನೀಟಾಗಿದೆ. ಇಸ್ ದ ಒರಿಜಿನಲ್. ಇಲ್ಲಿ ನೋಡಿ ಎಷ್ಟಿದೆ. ಆಮೇಲೆ ಈ ಫಿನಿಶಿಂಗ್ ಎಲ್ಲ ನಾವು ಮಾಡಬೇಕು. ಎಲ್ಲ ಇಲ್ಲಿದೆಯಲ್ಲ ಇದೆಲ್ಲ ನಾನು ಮಾಡಬೇಕು. ಇನ್ನು ವರ್ಕ್ ಇದೆ. ಬಟ್ ವಿಡಿಯೋ ಲೆಂತಿ ಆಗುತ್ತೆ ಅಂಥೇಳಿ ಇಲ್ಲಿ ಮಟ್ಟ ಮಾಡಿದ್ದೀನಿ. ಯಾವ ಥರ ಇದೆ ಎಲ್ಲ ನೀವು ಒಂದ್ಸಲಿ ನನಗೆ ಹೇಳಿ. ಇದು ವೈಡಲ್ಲಿ ಇಡ್ತಾ ಇದ್ದೀನಿ. ಓಕೆ, ಯಾವ ಥರ ಇದೆ ಅಂತೇಳಿ ಹೇಳಿ. ನನ್ನ ವರ್ಕ್ ಯಾವ ಥರ ಅನಿಸ್ತು ಅಂತಲೂ ಕಮೆಂಟ್ ಮಾಡಿ. ಏನನ್ನ ಅಪ್ಗ್ರೇಡ್ ಮಾಡಬೇಕಂದ್ರೆ ಏನನ್ನ ಟ್ರಿಕ್ಸ್ ಇದ್ದರೆ ಅದು ಕೂಡ ಹೇಳಿ. ನಾನು ಕೂಡ ಯೂಸ್ ಮಾಡ್ತೀನಿ, ನೀವು ಕೂಡ ಕಲೀರಿ. ಇನ್ನೂ ಏನನ್ನ ನಿಮಗೆ ಬೇಕಂದರೆ ಕಮೆಂಟೆಲ್ಲ ಹೇಳಿ, ನಾನು ಹೇಳ್ತೀನಿ.